ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಜೀವಕ್ರಿಯೆಗಳು ಅಧ್ಯಾಯದಲ್ಲಿನ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳ್ಕೊಳ್ಳೋಣ. ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಅಪಧಮನಿಗಳು, ಲೋಮನಾಳಗಳು, ಅಭಿಧಮನಿಗಳು, ಮಹಾಪಧಮನಿಗಳು. ಸರಿ ಉತ್ತರ ಆಪ್ಷನ್ ಸಿ, ಅಭಿಧಮನಿಗಳು. ಹೃದಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ಸಮೃದ್ಧ ರಕ್ತ ಮಿಶ್ರಣಗೊಳ್ಳದಂತೆ ತಡೆಯುವ ಭಾಗ ಸೆಪ್ಟಮ್, ಅಪಧಮನಿಗಳು, ಕವಾಟ, ಅಭಿಧಮನಿಗಳು. ಸರಿಯಾದ ಉತ್ತರ ಆಪ್ಷನ್ ಎ, ಸೆಪ್ಟಮ್. ಹೃತ್ಕುಕ್ಷಿಯಿಂದ ಹೃತ್ಕರ್ಣಕ್ಕೆ ರಕ್ತವು ಹಿಮ್ಮುಖವಾಗಿ ಹರಿಯದಂತೆ ತಡೆಯುವ ರಚನೆ ವಿಭಜಿಸುವ ಭಿತ್ತಿ, ಕವಾಟಗಳು, ಅಪಧಮನಿಗಳು, ಅಭಿಧಮನಿಗಳು. ಸರಿಯಾದ ಉತ್ತರ ಆಪ್ಷನ್ ಬಿ, ಕವಾಟಗಳು. ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲೆಗಳಿಗೆ ಸಾಗಿಸುವ ಅಂಗಾಂಶ ಝೈಲಮ್, ಫ್ಲೋಯಮ್, ಸಂಗಾತಿ ಜೀವಕೋಶ, ಪೇರಂಕೈಮ. ಸರಿಯಾದ ಉತ್ತರ ಆಪ್ಷನ್ ಎ, ಝೈಲಮ್. ಎಲೆಗಳಲ್ಲಿ ಸಂಶ್ಲೇಷಿಸಲ್ಪಟ್ಟ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳನ್ನು ಸಸ್ಯದ ಉಳಿದ ಭಾಗಗಳಿಗೆ ಸಾಗಿಸುವ ಅಂಗಾಂಶ ಝೈಲಮ್, ಫ್ಲೋಯಮ್, ಸಂಗಾತಿ ಜೀವಕೋಶ, ಪೇರಂಕೈಮ. ಸರಿ ಉತ್ತರ ಆಪ್ಷನ್ ಬಿ, ಫ್ಲೋಯಮ್. ಕಶೇರುಕಗಳಲ್ಲಿ ರಕ್ತವು ಪ್ರತಿಯೊಂದು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗುವುದು ಹೃದಯದ ಬಡಿತ, ರಕ್ತ ಪರಿಚಲನೆ, ರಕ್ತದ ಒತ್ತಡ, ಇಮ್ಮಡಿ ಪರಿಚಲನೆ. ಸರಿ ಉತ್ತರ ಆಪ್ಷನ್ ಡಿ, ಇಮ್ಮಡಿ ಪರಿಚಲನೆ. ದುಗ್ಧರಸದ ಕಾರ್ಯ ಕಾರ್ಬನ್ ಡೈಆಕ್ಸೈಡನ್ನು ಸಾಗಿಸುತ್ತದೆ, ಆಕ್ಸಿಜನ್ನನ್ನು ಸಾಗಿಸುತ್ತದೆ, ತ್ಯಾಜ್ಯ ವಸ್ತುಗಳನ್ನು ಸಾಗಿಸುತ್ತದೆ, ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ. ಸರಿ ಉತ್ತರ ಆಪ್ಷನ್ ಡಿ, ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ. ರಕ್ತದಲ್ಲಿರುವ ಕಿರುತಟ್ಟೆಗಳ ಕಾರ್ಯ ಆಕ್ಸಿಜನ್ ಸಾಗಾಣಿಕೆ, ರೋಗ ನಿರೋಧತೆ, ರಕ್ತವು ಹೆಪ್ಪುಗಟ್ಟುವಿಕೆ, ಕೊಬ್ಬಿನ ಸಾಗಾಣಿಕೆ. ಸರಿ ಉತ್ತರ ಆಪ್ಷನ್ ಸಿ, ರಕ್ತವು ಹೆಪ್ಪುಗಟ್ಟುವಿಕೆ. ವಸ್ತು ಸ್ಥಾನಾಂತರಣ ಸಸ್ಯದ ಈ ಭಾಗದ ಮೂಲಕ ಜರುಗುತ್ತದೆ ಝೈಲಮ್, ಪತ್ರರಂಧ್ರ, ಫ್ಲೋಯಮ್, ಬೇರುಗಳು. ಸರಿ ಉತ್ತರ ಆಪ್ಷನ್ ಸಿ, ಫ್ಲೋಯಮ್. ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಹೆಸರಿಸಿ ನ್ಯೂರಾನ್, ನೆಫ್ರಾನ್, ರೀನಲ್ ಅಪಧಮನಿ, ರೀನಲ್ ಅಭಿಧಮನಿ. ಸರಿ ಉತ್ತರ ಆಪ್ಷನ್ ಬಿ, ನೆಫ್ರಾನ್. ಬಹುಮನ್ನನ ಕೋಶದಲ್ಲಿ ರಕ್ತದಿಂದ ಸೋಸಲ್ಪಡುವುದು ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂಥ ನೈಟ್ರೋಜನ್ ತ್ಯಾಜ್ಯಗಳು ಮಾತ್ರ, ಗ್ಲೂಕೋಸ್ ಮತ್ತು ಅಮೈನೋ ಆಮ್ಲಗಳು ಮಾತ್ರ, ಲವಣಗಳು ಮತ್ತು ನೀರು ಮಾತ್ರ, ಮೇಲಿನ ಎಲ್ಲವು. ಸರಿ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವು. ಸಸ್ಯಗಳು ತ್ಯಾಜ್ಯಗಳನ್ನು ಹೊರಹಾಕಲು ಬಳಸುವ ವಿವಿಧ ತಂತ್ರಗಳಲ್ಲಿ ತಪ್ಪಾದ ಹೇಳಿಕೆ ಹಳೆಯ ಝೈಲಮ್ಗಳಲ್ಲಿ ಅಂಟು ಮತ್ತು ರಾಳಗಳು ಸಂಗ್ರಹವಾಗುವ ಮೂಲಕ, ಎಲೆಗಳನ್ನು ಉದುರಿಸುವ ಮೂಲಕ, ಹೆಚ್ಚಾದ ನೀರನ್ನು ವಸ್ತು ಸ್ಥಾನಾಂತರಣದ ಮೂಲಕ ಹೊರಹಾಕುವ ಮೂಲಕ, ಬೇರಿನ ಮೂಲಕ ಮಣ್ಣಿನಲ್ಲಿ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುವ ಮೂಲಕ. ಸರಿ ಉತ್ತರ ಆಪ್ಷನ್ ಸಿ, ಹೆಚ್ಚಾದ ನೀರನ್ನು ವಸ್ತು ಸ್ಥಾನಾಂತರಣದ ಮೂಲಕ ಹೊರಹಾಕುವ ಮೂಲಕ. ಮನುಷ್ಯರಲ್ಲಿ 4 ಕೋಣೆಗಳನ್ನು ಹೊಂದಿರುವ ಹೃದಯದಿಂದಾಗುವ ಪ್ರಯೋಜನ ಶುದ್ಧ ರಕ್ತ ಅಶುದ್ಧ ರಕ್ತದೊಂದಿಗೆ ಮಿಶ್ರಣವಾಗದಿರಲು, ಸ್ಥಿರ ತಾಪವನ್ನು ಕಾಪಾಡಿಕೊಳ್ಳಲು, ಹೆಚ್ಚಿನ ಕ್ಷಮತೆಯೊಂದಿಗೆ ಕಾರ್ಯನಿರ್ವಹಣೆಗೆ, ಮೇಲಿನ ಎಲ್ಲವು. ಸರಿ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವು. ಆಕ್ಸಿಜನ್ ರಹಿತ ರಕ್ತವು ಆಕ್ಸಿಜನ್ ಸಹಿತ ರಕ್ತವಾಗಲು ಸಂಚರಿಸಬೇಕಾದ ಸರಿಯಾದ ಮಾರ್ಗ ಬಲ ಹೃತ್ಕರ್ಣದಿಂದ ಪುಪ್ಪುಸಕ ಅಪಧಮನಿ, ಪುಪ್ಪುಸಕ ಅಪಧಮನಿಯಿಂದ ಶ್ವಾಸಕೋಶಕ್ಕೆ. ಬಲ ಹೃತ್ಕರ್ಣದಿಂದ ಪುಪ್ಪುಸಕ ಅಭಿಧಮನಿಗೆ, ಪುಪ್ಪುಸಕ ಅಭಿಧಮನಿಯಿಂದ ಶ್ವಾಸಕೋಶಕ್ಕೆ. ಎಡ ಹೃತ್ಕರ್ಣದಿಂದ ಪುಪ್ಪುಸಕ ಅಪಧಮನಿಗೆ, ಪುಪ್ಪುಸಕ ಅಪಧಮನಿಯಿಂದ ಶ್ವಾಸಕೋಶಕ್ಕೆ. ಶ್ವಾಸಕೋಶದಿಂದ ಪುಪ್ಪುಸಕ ಅಭಿಧಮನಿಗೆ, ಪುಪ್ಪುಸಕ ಅಭಿಧಮನಿಯಿಂದ ಎಡ ಹೃತ್ಕರ್ಣಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಎ, ಬಲ ಹೃತ್ಕರ್ಣದಿಂದ ಪುಪ್ಪುಸಕ ಅಪಧಮನಿಗೆ, ಪುಪ್ಪುಸಕ ಅಪಧಮನಿಯಿಂದ ಶ್ವಾಸಕೋಶಕ್ಕೆ. ಮೂತ್ರಪಿಂಡಗಳಿಗೆ ರಕ್ತವನ್ನು ಶುದ್ಧೀಕರಣಕ್ಕಾಗಿ ಕೊಂಡೊಯ್ಯುವ ರಕ್ತನಾಳ ರೀನಲ್ ಅಭಿಧಮನಿಗಳು, ರೀನಲ್ ಅಪಧಮನಿಗಳು, ಕೊರೋನರಿ ಅಪಧಮನಿ, ಪುಪ್ಪುಸಕ ಅಪಧಮನಿ. ಸರಿ ಉತ್ತರ ಆಪ್ಷನ್ ಬಿ, ರೀನಲ್ ಅಪಧಮನಿಗಳು. ಆಕ್ಸಿಜನ್ ಸಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಕ್ಕೆ ಪಂಪು ಮಾಡುವ ಕೋಣೆ ಮತ್ತು ಕೊಂಡೊಯ್ಯುವ ರಕ್ತನಾಳ ಎಡ ಹೃತ್ಕರ್ಣ ಮತ್ತು ಮಹಾಪಧಮನಿ, ಬಲ ಹೃತ್ಕುಕ್ಷಿ ಮತ್ತು ಪುಪ್ಪುಸಕ ಅಭಿಧಮನಿ, ಬಲ ಹೃತ್ಕರ್ಣ ಮತ್ತು ಉಚ್ಚ ಅಭಿಧಮನಿ, ಬಲ ಹೃತ್ಕುಕ್ಷಿ ಮತ್ತು ಪುಪ್ಪುಸಕ ಅಪಧಮನಿ. ಸರಿ ಉತ್ತರ ಆಪ್ಷನ್ ಡಿ, ಬಲ ಹೃತ್ಕುಕ್ಷಿ ಮತ್ತು ಪುಪ್ಪುಸಕ ಅಪಧಮನಿ.
ಮಾನವನ ಸಾಗಾಣಿಕಾ ವ್ಯೂಹದಲ್ಲಿ ಕಂಡುಬರುವ ಅಪಧಮನಿಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಆಯ್ಕೆ. ಇವು ದಪ್ಪನಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದ್ದು ರಕ್ತವು ಹೆಚ್ಚು ಒತ್ತಡದಲ್ಲಿ ಸಾಗುತ್ತದೆ. ನಾಳಗಳ ಭಿತ್ತಿಯು ತೆಳುವಾಗಿದ್ದು ರಕ್ತವು ಕಡಿಮೆ ಒತ್ತಡದಲ್ಲಿ ಸಾಗುತ್ತದೆ. ನಾಳಗಳ ಭಿತ್ತಿಯು ತೆಳುವಾಗಿದ್ದು ರಕ್ತವು ಹೆಚ್ಚು ಒತ್ತಡದಲ್ಲಿ ಸಾಗುತ್ತದೆ. ಇವು ದಪ್ಪನಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದ್ದು ರಕ್ತವು ಕಡಿಮೆ ಒತ್ತಡದಲ್ಲಿ ಸಾಗುತ್ತದೆ. ಸರಿ ಉತ್ತರ ಆಪ್ಷನ್ ಎ. ಇವು ದಪ್ಪನಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದ್ದು ರಕ್ತವು ಹೆಚ್ಚು ಒತ್ತಡದಲ್ಲಿ ಸಾಗುತ್ತದೆ. ಫ್ಲೋಯಂ ಅಂಗಾಂಶದಲ್ಲಿ ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ಹೀಗೆ ಕರೆಯುತ್ತಾರೆ: ಬಾಷ್ಪ ವಿಸರ್ಜನೆ, ವಸ್ತು ಸ್ಥಾನಾಂತರಣ, ಉಸಿರಾಟ, ಆವೀಕರಣ. ಸರಿ ಉತ್ತರ ಆಪ್ಷನ್ ಬಿ, ವಸ್ತು ಸ್ಥಾನಾಂತರಣ. ಕೆಳಗಿನ ಮಾನವನ ಹೃದಯದ ಚಿತ್ರದಲ್ಲಿ ನೀಡಿರುವ ಕ್ರಮ ಸಂಖ್ಯೆಗಳಿಗೆ ಸರಿಯಾದ ಭಾಗಗಳ ಜೋಡಣೆ: 1 ಎಡಹೃತ್ಕರ್ಣ, 2 ನೀಚ ಅಭಿಧಮನಿ, 3 ಪುಪ್ಪುಸಕ ಅಭಿಧಮನಿ, 4 ಬಲಹೃತ್ಕುಕ್ಷಿ. 1 ಬಲಹೃತ್ಕರ್ಣ, 2 ಪುಚ್ಛ ಅಭಿಧಮನಿ, 3 ಮಹಾ ಅಪಧಮನಿ, 4 ಬಲಹೃತ್ಕುಕ್ಷಿ. 1 ಬಲಹೃತ್ಕರ್ಣ, 2 ನೀಚ ಅಭಿಧಮನಿ, 3 ಪುಪ್ಪುಸಕ ಅಪಧಮನಿ, 4 ಎಡಹೃತ್ಕುಕ್ಷಿ. 1 ಎಡಹೃತ್ಕರ್ಣ, 2 ಉಚ್ಚ ಅಭಿಧಮನಿ, 3 ಪುಪ್ಪುಸಕ ಅಭಿಧಮನಿ, 4 ಎಡಹೃತ್ಕುಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಸಿ, 1 ಬಲಹೃತ್ಕರ್ಣ, 2 ನೀಚ ಅಭಿಧಮನಿ, 3 ಪುಪ್ಪುಸಕ ಅಪಧಮನಿ, 4 ಎಡಹೃತ್ಕುಕ್ಷಿ. ಅನೇಕ ಸಸ್ಯದ ತ್ಯಾಜ್ಯಗಳು ಜೀವಕೋಶದ ಈ ಕಣದಂಗದಲ್ಲಿ ಸಂಗ್ರಹವಾಗುತ್ತವೆ: ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ರೈಬೋಸೋಮ್, ರಸದಾನಿ. ಸರಿ ಉತ್ತರ ಆಪ್ಷನ್ ಡಿ, ರಸದಾನಿ. ರಕ್ತದಲ್ಲಿನ ಪ್ಲಾಸ್ಮಾದಂತೆಯೇ ಇರುವ ಕಡಿಮೆ ಪ್ರೋಟೀನನ್ನು ಹೊಂದಿರುವ ಬಣ್ಣರಹಿತ ದ್ರವ: ಕಿರುತಟ್ಟೆಗಳು, ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು, ಅಂಗಾಂಶ ದ್ರವ. ಸರಿ ಉತ್ತರ ಆಪ್ಷನ್ ಡಿ, ಅಂಗಾಂಶ ದ್ರವ. ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಗಳು: ನೀಚ ಅಭಿಧಮನಿ, ಪುಪ್ಪುಸಕ ಅಪಧಮನಿ, ಪುಪ್ಪುಸಕ ಅಭಿಧಮನಿಗಳು, ಮಹಾಪಧಮನಿ. ಸರಿ ಉತ್ತರ ಆಪ್ಷನ್ ಬಿ, ಪುಪ್ಪುಸಕ ಅಪಧಮನಿ. ಶ್ವಾಸಕೋಶಗಳಿಂದ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಎಡಹೃತ್ಕರ್ಣಕ್ಕೆ ಸಾಗಿಸುವ ರಕ್ತನಾಳಗಳು: ನೀಚ ಅಭಿಧಮನಿ, ಪುಪ್ಪುಸಕ ಅಪಧಮನಿ, ಪುಪ್ಪುಸಕ ಅಭಿಧಮನಿಗಳು, ಮಹಾಪಧಮನಿ. ಸರಿ ಉತ್ತರ ಆಪ್ಷನ್ ಸಿ, ಪುಪ್ಪುಸಕ ಅಭಿಧಮನಿಗಳು. ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವ ರಕ್ತನಾಳಗಳನ್ನು ಹೆಸರಿಸಿ: ಮಹಾಪಧಮನಿ, ಪುಪ್ಪುಸಕ ಅಪಧಮನಿ, ಪುಪ್ಪುಸಕ ಅಭಿಧಮನಿಗಳು, ನೀಚ ಅಭಿಧಮನಿ. ಸರಿ ಉತ್ತರ ಆಪ್ಷನ್ ಎ, ಮಹಾಪಧಮನಿ. ವಿಲೀನಗೊಳ್ಳಬಲ್ಲ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಗೆ ಹೀಗೆನ್ನುವರು: ಬಾಷ್ಪ ವಿಸರ್ಜನೆ, ದ್ಯುತಿಸಂಶ್ಲೇಷಣೆ, ವಿಸರಣೆ, ವಸ್ತು ಸ್ಥಾನಾಂತರಣ. ಸರಿ ಉತ್ತರ ಆಪ್ಷನ್ ಡಿ, ವಸ್ತು ಸ್ಥಾನಾಂತರಣ. ರಕ್ತದಲ್ಲಿನ ನೈಟ್ರೋಜನ್ ತ್ಯಾಜ್ಯ ವಸ್ತುಗಳನ್ನು ಸೋಸಿ ಹೊರತೆಗೆಯುವ ಭಾಗ: ಹೃದಯ, ಶ್ವಾಸಕೋಶಗಳು, ಮೂತ್ರಪಿಂಡಗಳು, ಮೂತ್ರನಾಳಗಳು. ಸರಿ ಉತ್ತರ ಆಪ್ಷನ್ ಸಿ, ಮೂತ್ರಪಿಂಡಗಳು. ರಕ್ತವು ಒಂದು ಬಾರಿ ಪರಿಚಲಿಸಲು ಕೇವಲ ಒಮ್ಮೆ ಮಾತ್ರ ಹೃದಯವನ್ನು ಹಾದು ಹೋಗುವ ಪ್ರಾಣಿಗಳ ವಿಧ: ಮೀನುಗಳು, ಸರೀಸೃಪಗಳು, ಪಕ್ಷಿಗಳು, ಮಾನವರು. ಸರಿ ಉತ್ತರ ಆಪ್ಷನ್ ಎ, ಮೀನುಗಳು. ಚಿತ್ರದಲ್ಲಿ ನೀಡಿರುವ ರಕ್ತ ಪರಿಚಲನೆಯ ವಿಧ ಗಮನಿಸಿ. ಅದರ ಆಧಾರದ ಮೇಲೆ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ: ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಿಗೆ ಇದು ಉಪಯುಕ್ತ. ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಈ ರೀತಿಯ ಪರಿಚಲನೆ ಸಹಾಯಕ. ಈ ಪ್ರಾಣಿಗಳ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯನ್ನು ಅವಲಂಬಿಸಿರುತ್ತದೆ. ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಮಿಶ್ರಣವಾಗುವುದಿಲ್ಲ. ಸರಿ ಉತ್ತರ ಆಪ್ಷನ್ ಸಿ, ಈ ಪ್ರಾಣಿಗಳ ದೇಹದ ಉಷ್ಣತೆಯು ವಾತಾವರಣದ ಉಷ್ಣತೆಯನ್ನು ಅವಲಂಬಿಸಿರುವುದಿಲ್ಲ. ಜೀವಿಗಳು ತಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವ ಕ್ರಿಯೆ: ಪೋಷಣೆ, ಉಸಿರಾಟ, ವಿಸರ್ಜನೆ, ಉಸಿರಾಟ. ಸರಿ ಉತ್ತರ ಆಪ್ಷನ್ ಸಿ, ವಿಸರ್ಜನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.